ಎಲ್ಲರಿಗೂ ಶರಣಾರ್ಥಿ. ಕಳೆದ ಸಂಚಿಕೆಯಲ್ಲಿ ನಾವು ಮಾಯೆಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ದಿಟಪುಟ ಭಕುತಿ ಸಂಪುಟ ನೆಲೆಗೊಳ್ಳದಾಗಿ, ದಿಟವಾಗಿ ಯಾಕೆ ನನ್ನ ಭಕ್ತಿ ನಿಲ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಅಲ್ಲಿ ಹೇಳೋ ಹಂಗೆ ಹೆಣ್ಣು ಹೊನ್ನು ಮಣ್ಣು ತೋರಿ ತೀವಕ ಟಿಂಬನನ ಹಾಗೆ ಮಾಯೆ ಆಡಿಸ್ತಾ ಇದೆ. ಹಾಗಿದ್ರೆ ನಮಗೊಂದು ಪ್ರಶ್ನೆ ಏನು ಮೂಡುತ್ತಂದ್ರೆ, ಇಲ್ಲಿ ಮಾಯೆ ತೀವಕ ಟಿಂಬನನ ಹಂಗೆ ಆಡಿಸ್ತಾ ಇದೆ ಅಂತಂದ ಮೇಲೆ ಮತ್ತು ಇದನ್ನು ಹೇಗೆ ನಾವು ಹತೋಟಿಗೆ ತರೋದು? ಇದನ್ನು ಹತೋಟಿಗೆ ಹೆಂಗೆ ತರೋದು? ಮತ್ತು ಇದನ್ನು ಹೆಂಗೆ ಅಂಜಿಸ್ಬೇಕು ನಾವು? ರಾಜಾರೋಷವಾಗದು ಹೆಣ್ಣು ಹೊನ್ನು ಮಣ್ಣು ತೋರಿ ಟಿವ್ ಅಂತ ಟಿಂಬನಂಗೆ ಆಡಿಸ್ತಾನೆ ಇದ್ದಾಗ ಅದನ್ನು ಹೆಂಗೆ ಹದ್ಬಸ್ತಿಗೆ ತರೋದು ನಾವು? ಹೆಂಗೆ ಅದನ್ನು ಅಂಜಿಸಿ ಅದನ್ನು ನಾವು ಹತೋಟಿಲಿ ಇಟ್ಕೋಬೇಕು? ಅದನ್ನು ಹೇಗೆ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗ ಬಹಳ ಅದ್ಭುತವಾಗಿ ಅಪ್ಪ ಬಸವಣ್ಣವ್ರು ಅದಕ್ಕೊಂದು ಸೂತ್ರ ಕೊಡ್ತಾರೆ. ಒಂದು ವಚನದೊಳಗೆ ಬಹಳ ಅದ್ಭುತವಾಗಿ ಅದನ್ನು ಹೇಳ್ತಾರೆ. ಏನದು ವಚನ? ಬರೀ ಕೇಳೋಣ ಅಂತ ಅದನ್ನು. ಕರಿಯಂಜೂದು ಅಂಕುಶಕ್ಕಯ್ಯ, ಗಿರಿಯಂಜೂದು ತುಲಿಶಕ್ಕಯ್ಯ. ಕರಿಯಂಜೂದು ಅಂಕುಶಕ್ಕಯ್ಯ, ಗಿರಿಯಂಜೂದು ತುಲಿಶಕ್ಕಯ್ಯ. ಕಮಂದವಂಜುವುದು ಜ್ಯೋತಿಗಯ್ಯ, ಕಮಂದವಂಜುವುದು ಜ್ಯೋತಿಗಯ್ಯ. ಕಾನನವಂಜುವುದು ಬೇಗೆಗಯ್ಯ, ಕಾನನವಂಜುವುದು ಬೇಗೆಗಯ್ಯ. ಪಂಚಮಹಾಪಾತಕವಂಜುವುದು, ಪಂಚಮಹಾಪಾತಕವಂಜುವುದು ಕೂಡಲ ಸಂಗನ ನಾಮಕ್ಕಯ್ಯ, ಕೂಡಲ ಸಂಗನ ನಾಮಕ್ಕಯ್ಯ, ಕೂಡಲ ಸಂಗನ ನಾಮಕ್ಕಯ್ಯ. ಕರಿಯಂಜುವುದು ಅಂಕುಶಕ್ಕಯ್ಯ, ಗಿರಿಯಂಜುವುದು ಕುಲಿಶಕ್ಕಯ್ಯ. ಅಪ್ಪ ಬಸವಣ್ಣನವರ ಈ ವಚನವನ್ನು ನಾವು ಕೇಳಿದ್ವಿ. ದಿಟಪುಟ ಭಕುತಿ ಸಂಪುಟ ಅನ್ನೋ ವಚನದಲ್ಲಿ ಹೇಗೆ ನಾವು ಕೇಳಿದ್ವೋ, ಕರಿಯಂಜುವುದು ಇಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಏನಂದರೆ, ಆನೆ ನೋಡಲಿಕ್ಕೆ ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ಅದು ಹೆದರೋದು ಅಂಕುಶಕ್ಕೆ. ಅಂಕುಶ ಬಹಳ ದೊಡ್ಡದು ಇರೋದಿಲ್ಲ. ಅಂಕುಶ ಬಹಳ ದೊಡ್ಡದಾಗಿಲ್ಲದೆ ಇದ್ರೂ ಸಣ್ಣದಂತ ಅನಿಸಿದ್ರೂ ಆನೆನ ಹೆದರಿಸ್ತದೆ. ಅದು ಆನೆ ಅಂಕುಶಕ್ಕೆ ಹೆದರ್ತದೆ. ಇನ್ನು ಗಿರಿಯಂಜುವುದು ಕುಲಿಶಕ್ಕಯ್ಯ ಅಂದಾಗ ದೊಡ್ಡ ದೊಡ್ಡ ಪರ್ವತಗಳು ವಜ್ರಾಯುಧಕ್ಕೆ ಹೆದರ್ತದಂತೆ. ಅಲ್ಲೊಂದು ಪೌರಾಣಿಕ ಹಿನ್ನೆಲೆಯನ್ನು ತಗೊಳ್ತಾರಲ್ಲಿ, ಇಂದ್ರನ ವಜ್ರಾಯುಧಕ್ಕೆ ಗಿರಿಗಳು ಹೆದರ್ತಿತ್ತು ಅನ್ನೋ ಹಾಗೆ. ಕಮಂದವಂಜುವುದು ಜ್ಯೋತಿಗಯ್ಯ. ಇಷ್ಟು ದೊಡ್ಡ ಒಂದು ಹಾಲ್ನಲ್ಲಿ ಕತ್ಲು, ಭಾಳ ದೊಡ್ಡ ಹಾಲು, ಇಲ್ಲಿ ಕತ್ಲಿದ್ರೂ ಕೂಡ ಅದೊಂದು ಸಣ್ಣ ದೀಪಕ್ಕೆ ಹೆದರ್ತದೆ. ಒಂದು ಸಣ್ಣ ಜ್ಯೋತಿಯಲ್ಲಿ ಬೆಳಗಿಸ್ತಂತಂದ್ರೆ ಕತ್ತಲು ಓಡಿ ಹೋಗಿಬಿಡ್ತದೆ. ಕಮಂದವಂಜುವುದು ಜ್ಯೋತಿಗಯ್ಯ. ಇನ್ನು ಕಾನನವಂಜುವುದು ಬೇಗೆಗಯ್ಯ. ಬಹಳ ದೊಡ್ಡ ಕಾಡು, ವಿಸ್ತಾರವಾಗಿ ಹಬ್ಬಿರ್ತಕ್ಕಂಥ ಕಾಡು ಸಣ್ಣ ಕಾಡ್ಗಿಚ್ಚಿಗೆ ಹೆದರ್ತದೆ. ಕಾನನವಂಜುವುದು ಬೇಗೆಗಯ್ಯ. ಹಾಗೆ ಪಂಚಮಹಾಪಾತಕ ವಂಜುವುದು ಕೂಡಲ ಸಂಗನ ನಾಮಕ್ಕಯ್ಯ, ಕೂಡಲ ಸಂಗನ ನಾಮಕ್ಕಯ್ಯ. ನಮ್ಮಲ್ಲಿ ಇರ್ತಕ್ಕಂತಹ ಪಂಚಮಹಾಪಾತಕಗಳೇನಿದ್ದಾವೆ
ಅವು ಕೂಡಲ ಸಂಗನ ನಾಮಕ್ಕೆ ಹೆದರ್ತಾವು. ನಾವು ಶ್ರದ್ಧೆಯಿಂದ ಸಮರ್ಪಣೆ ಭಾವದಿಂದ ಕೂಡಲ ಸಂಗನ ನಾಮವನ್ನು ಸಂಪೂರ್ಣವಾಗಿ ನಾವು ಮನಸ್ಫೂರ್ತಿಯಾಗಿ ಕೂಡಲ ಸಂಗನ ನಾಮಸ್ಮರಣೆಯನ್ನು ಮಾಡ್ತಾ ಹೋದರೆ ಅದಕ್ಕೆ ಪಂಚಮಹಾಪಾತಕಗಳು ಅಂಜಿ ಹೋಗಿಬಿಡ್ತಾವೆ. ನಾವು ಅಂದ್ಕೊಂಡಿರ್ತೀವಿ, ಭಾಳ ದೊಡ್ಡ ಪ್ರಾಬ್ಲಮ್ ಅದ ರೀ, ಇದು ಮಾಡಲಿಕ್ಕೆ ಆಗೋದಿಲ್ಲ, ಇದನ್ನು ಮಾಡೋಣ ಅಂದ್ರೆ ಅದು ಬಿಡಲಿಕ್ಕೆ ಆಗೋದಿಲ್ಲ, ಅದನ್ನು ಬಿಡೋಣ ಅಂದ್ರೆ ಇದು ಆಗಲ್ಲ ಅಂತ ಅಂತರೂ ಕೂಡ ಕೂಡಲ ಸಂಗನ ನಾಮ ಆ ಪಂಚಮಹಾಪಾತಕಗಳನ್ನು ಅಂಜಿಸ್ತವೆ. ಬಹಳ ಸರಳವಾದ ಉದಾಹರಣೆಗಳೊಂದಿಗೆ ಈ ವಚನದಲ್ಲಿ ಅಪ್ಪ ಬಸವಣ್ಣ ಏನು ಹೇಳ್ತಾರಂದ್ರೆ, ಆನೆ ಭಾಳ ದೊಡ್ಡದಾದ್ರೆ ಅದನ್ನು ಹೆಂಗೆ ಕಂಟ್ರೋಲ್ ಮಾಡ್ತೀರಿ ನೀವು? ಹೌ ಯು ಆರ್ ಗೋಯಿಂಗ್ ಟು ಕಂಟ್ರೋಲ್ ದ ಎಲಿಫೆಂಟ್ ಅಂತಂದರೆ ಸಣ್ಣ ಅಂಕುಶ. ಇಷ್ಟು ದೊಡ್ಡ ಕಾಡು ಅಂತೀವಿ, ಸಣ್ಣ ಕಾಡ್ಗಿಚ್ಚಿಗೆ ಹೆದರ್ತದೆ. ಹಾಗೆ ನಮ್ಮ ಮನದಲ್ಲಿ ಉಂಟಾಗ್ತಕ್ಕಂತಹ ಯಾವುದೇ ಗೊಂದಲಗಳಿರಲಿ, ಇಂದ್ರಿಯ ವಾಸನಗಳಿರಲಿ, ವಿಷಯಗಳಿಗೆಷ್ಟು ಹರಿತಾ ಇರ್ತೀವಿ ನಾವು, ಆಸೆ ಮೋಹ ಇದಕ್ಕೆ ಬಿದ್ದು ಸಂಪೂರ್ಣವಾಗಿ ಮನ ಆ ಆಸೆ ಮತ್ತು ಇಂದ್ರಿಯ ವಿಷಯಗಳಿಗೆ ಸಂಪೂರ್ಣವಾಗಿ ಮಾರು ಹೋದಾಗ ಅದಕ್ಕೆ ಕೂಡಲ ಸಂಗನ ನಾಮ ಪಂಚಮಹಾಪಾತಕಗಳಿಗೆ ಅಂಜುತ್ತವೆ. ಆದ್ದರಿಂದ ನಾವು ನೋಡಲಿಕ್ಕೆ ಈ ಮಾಯೆಯ ಸ್ವರೂಪ ನಮಗೆ ಬಹಳ ದೊಡ್ಡದು ವಿಸ್ತಾರವಾಗಿ ಕಂಡರೂ ಕೂಡ ಕೂಡಲ ಸಂಗನ ನಾಮ ಸಮರ್ಪಿತ ಭಾವದಿಂದ ಹೇಳಿದಾಗ ಆ ಪಂಚಮಹಾಪಾತಕಗಳಂತ ಏನಂತೀವಿ ಅವು ಅದಕ್ಕೆ ಅಂಜುತ್ತಾವ. ಪಂಚಮಹಾಪಾತಕಗಳು ಹೇಗೆ ಕೂಡಲ ಸಂಗನ ನಾಮಕ್ಕೆ ಅಂಜುತ್ತಾವೋ ಹಾಗಾದರೆ ಈ ಕೂಡಲ ಸಂಗನ ನಾಮವನ್ನು ನಾಮಸ್ಮರಣೆ ಮಾಡಲಿಕ್ಕೆ, ಅದನ್ನು ಹೇಳಲಿಕ್ಕೆ ಯಾರು ಇಲ್ಲನೂ ಒಳಗೆ? ಯಾಕಂದ್ರೆ ಯಾರ ಇದ್ದರು ಅಂದರೆ ಅಲ್ಲಿ ಯಾರೂ ಬರಲ್ಲ. ಯಾವ ಪಂಚಮಹಾಪಾತಕಗಳು ಕೂಡ ಒಳಗೆ ಬರಲ್ಲ. ನಮ್ಮ ಒಳಗೂ ಬರ್ತಾವೆ ಅಂತಂದ್ರೆ ಅಲ್ಲಿ ಯಾರ ಇದಾರಿಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆಗಿಬಿಡ್ತದೆ. ಹಾಗಿದ್ರೆ ಏನದು? ಯಾರು ಇಲ್ಲೇ ಇಲ್ಲನು? ಇವೆಲ್ಲವೂ ನಮ್ಮೊಳಗೆ ವಿಷಯಗಳು ಇವೆಲ್ಲ ತುಂಬ್ತವೆ ಅಂತಂದರೆ ಮತ್ತು ಅಲ್ಲಿ ಯಾರೋ ಒಳಗಡೆ ಇದ್ದಾರೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದಲ್ಲ. ಎಷ್ಟು ಚೆನ್ನಾಗಿ ಮುಂದಿನ ವಚನದಲ್ಲಿ ಅದನ್ನು ಹೇಳ್ತಾರಂದರೆ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇಲ್ಲ ಇಲ್ಲ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ,
ಕೂಡಲ ಸಂಗಮ ದೇವಾ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ? ಈ ಅಂಗವನ್ನು ಅಂದರೆ ಈ ದೇಹವನ್ನು ನಾವು ಮನೆ ಅಂತ ಹೋಲಿಸ್ಕೊಂಡಾಗ, ಈ ಮನೆಗೆ ಹೋಲಿಸಿದಾಗ ಮನೆಯಲ್ಲಿ ಮನೆಯೊಡೆಯ ಇದ್ದಾನೋ ಇಲ್ಲವೋ? ಈ ಉದಾಹರಣೆಗೆ ನೋಡ್ರಿ, ನಾವು ಎಲ್ಲರೂ ಊರಿಗೆ ಹೋಗ್ಬೇಕು ಅಂತಂದ್ರೆ, ಎಲ್ಲರೂ ಹೊರಗೆ ಹೋಗ್ತೀವಿ ಅಂತಂದ್ರೆ ನಾವು ನಮ್ಮ ಮನೆ ಸುತ್ತಮುತ್ತಲು CCTV ಕ್ಯಾಮ್ರಾ ಹಾಕಿರ್ತೀವಿ. ಮನೆಯೊಳಗೆ ಯಾರ ಬರ್ತಾರನು, ಕಾಂಪೌಂಡ್ ಒಳಗೆ ಏನರ ನುಗ್ತಾವನು ಅಂಥೇಳಿ. ಅದೇ ರೀತಿ ನಾವು ಮತ್ತೆ ಅಷ್ಟಕ್ಕೆ ನಿಲ್ಲಲ್ಲ, ಯಾರಿಗೂ ಹೇಳಿರ್ತೀವಿ ಏನಂತಂದ್ರೆ, ನಾವು ಒಂದು 2-3 ದಿನ ಮನ್ಯಾಗ ಇರಲ್ರಪ್ಪ, ಸ್ವಲ್ಪ ಮನೆ ಕಡೆ ಲಕ್ಷ್ಯ ಇರಲಿ, ಬೇಕಾದ್ರೆ ಯಾರ ಅನುಕೂಲ ಆದರೆ ಬರ್ರಿ, ಬಂದು ಮನ್ಯಾಗೆ ಬೇಕಾದ್ರೆ 1-2 ದಿನ ನಾವು ಬರೋ ತನಕ ಇರ್ರಿ ನೀವು. ಯಾಕಂದ್ರೆ ಮನೆಯೊಳಗೆ ನಾವು ಇರೋದಿಲ್ಲ, ನೀವು ಯಾರೋ ಒಬ್ರು ಇರ್ರಿ, ಮನೆ ನೋಡ್ಕೊಳ್ರಿ, ಮನೆ ಬಗ್ಗೆ ಒಂಚೂರು ಕಾಳಜಿ ಇರಲಿ ಅಂತ ಹೇಳಿ ಹೋಗ್ತೀವಿ. ಇನ್ನು ಹೆಂಗೆ ಮನೆಯೊಳಗೆ ನಾವಿಲ್ಲ ಅಂದ್ಕೊಳ್ಳಿ ಯಾರೋ ಒಬ್ಬರು ಅದನ್ನು ನೋಡ್ಕೊಳ್ಳಿಕ್ಕೆ ಹೆಂಗೆ ಹೇಳಿರ್ತೀವೋ, ಹಂಗೆ ಈ ಒಂದು ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲೋ ಅಂತ ಕೇಳ್ಬೇಕಲ್ಲ. ಹಂಗೆ ಈ ವಚನದೊಳಗೆ ಮುಂದೆ ಹೋಗ್ತಾ ಹೋದಂಗೆ ಅಂಗಭಾವದಿಂದ ನೋಡಿದಾಗ ಇದನ್ನು ಮನೆ ಅಂತ ಅಂದ್ಕೊಂಡ್ರೆ, ಲಿಂಗ ಭಾವದೊಳಗೆ ನೋಡ್ತಾ ಹೋದಾಗ ಮನ ಅನ್ನೋದು, ಮನದೊಳಗೆ ಮನದೊಡೆಯ ಇದ್ದಾನೋ ಇಲ್ಲ ಅನ್ನೋದನ್ನು ಕೇಳಬೇಕಲ್ಲ. ಇವತ್ತು ಆ ಮನೆಯೊಡೆಯ ಇಲ್ಲ ಅಂದ ತಕ್ಷಣ ಮನೆಯ ಹೊಸ್ತಿಲೊಳಗೆ ಯಾರು ಕಸ ಗುಡಿಸೋರಿಲ್ಲ, ಅಲ್ಲಿ ಹುಲ್ಲು ಬೆಳಿತಾವೆ. ಯಾಕಂದ್ರೆ ಅಲ್ಲಿ ಅದನ್ನು ಸ್ವಚ್ಛ ಇಟ್ಕೊಳ್ಳಿಕ್ಕೆ ಮನೆಯೊಡೆಯ ಇಲ್ಲ. ಇನ್ನು ಹಾಗೆ ನಾವು ಆಳಕ್ಕೆ ಸ್ವಲ್ಪ ಹೋದರೆ, ಇವತ್ತು ನಾವು ಬರೇ ಏನನ್ನು ನೋಡ್ತೇವೆಯೋ, ಏನನ್ನು ಕೇಳ್ತೀವೋ, ಬರೀ ಅದನ್ನು ನೋಡೋದಿಲ್ಲ ಮತ್ತು ಕೇಳೋದಿಲ್ಲ. ನೋಡ್ತಾ 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 ಎಷ್ಟೋ ವಿಷಯಗಳು ನಮ್ಮೊಳಗೆ ಹೋಗ್ತಾವೆ, ಕೇಳಿ ಕೇಳಿ ಕೂಡ ಎಷ್ಟೋ ವಿಷಯ ಒಳಗೆ ಹೋಗ್ತಾವೆ. ಇವತ್ತಿನ ಕಾಲಘಟ್ಟದಾಗ ಏನಾಗಿದೆ ಅಂತಂದರೆ, ನಾವು ಏನು ನೋಡ್ತೀವೋ ಏನು ಕೇಳ್ತೀವೋ ಅದನ್ನು ಅರಿವಿನಿಂದ ಮನನ ಮಾಡದೆ, ಅದನ್ನು ಪರಿಶೀಲಿಸ್ದಂಗೆ ನಮ್ಮ ಒಳಗೆ ಬಿಟ್ಕೋತೀವಿ ಅದನ್ನು. ಹೀಗಾಗಿ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಇವತ್ತು ಎಷ್ಟು ವಿಷಯಗಳನ್ನು ನಾವು ತುಂಬಿಕೊಂಡಿವಿ. ಇನ್ ದ ಏರಾ ಆಫ್ ಇನ್ಫಾರ್ಮೇಷನ್ ವಿ ಆರ್ ಫಿಲ್ಡ್ ವಿತ್ ಸೋ ಮೆನಿ ಇನ್ಫಾರ್ಮೇಷನ್ಸ್. ಕೆಲವೊಮ್ಮೆ ಅಷ್ಟು ವಿಷಯಗಳು ಅಷ್ಟೆಲ್ಲ ನಮಗೆ ಬೇಕಾ ಅನ್ನೋ ಪ್ರಶ್ನೆ ಮಾಡ್ಕೋಬೇಕು ನಾವು. ಹಂಗೆ ಮನೆಯೊಳಗೆ ಮನೆಯೊಡೆಯ ಮನದೊಳಗೆ ಮನದೊಡೆಯ ಅಂತ ನೋಡಿದಾಗ ಮನದೊಳಗೆ ಯಾರು ಏನು ಬೇಕು ವಿಷಯ ಹಾಕಿದ್ರು ನಾವು ತಗೋತೀವಿ. ಅದನ್ನು ಸ್ವಲ್ಪ ಅರಿವಿನಿಂದ ನೋಡಲ್ಲ, ಅರಿವಿನಿಂದ ಅದನ್ನು ಸ್ವಲ್ಪ ಪರಿಶೀಲನೆಗೆ ಒಳಪಡಿಸಲ್ಲ ನಾವು. ಏನೋ ನೋಡಿದ್ವಿ, ಅದರ ಆಸೆಗೆ ಬಿದ್ವಿ, ಅದ್ರ ಹಿಂದೆ ಹೊಂಟ್ವಿ. ಏನೋ ಕೇಳಿದ್ವಿ, ಥಟ್ಟಂತ ಇನ್ಫ್ಲೂಯೆನ್ಸ್ ಆಗಿಬಿಡ್ತೀವಿ ನಾವು. ಆ ಕೇಳಿದ್ದು ನೋಡಿದ್ದು ಅದನ್ನೇನು ಸ್ವಲ್ಪ ಅರಿವಿನಿಂದ ಸ್ವಲ್ಪ ನೋಡಿಕೊಂಡಾಗ ಆ ಒಡೆಯ ಇದ್ದ ಅಂತಂದರೆ, ಹೆಂಗೆ ಯಾರು ಬೇಕವ್ರನ್ನ ನಾವು ಒಳಗೆ ನಮ್ಮ ಮನೆಯೊಳಗೆ ಹೆಂಗೆ ಬಿಡೋಕ್ಕಿಂತ ಮುಂಚೆ ನೋಡ್ತೀವೋ, ಯಾರು ನೋಡೋರು, ಅದೇನೋ ಒಳಗೆ ಬಂದು ನೋಡ್ರಿ ಅಂತ ಹೇಳ್ತೀವೋ, ಹಂಗೆ ಮನದೊಳಗೂ ಕೂಡ ಯಾವುದೇ ವಿಷಯ ಒಳಗೆ ಬರಲಿಕ್ಕೆ ಹತ್ತದಂದ್ರಾಗ ಅದನ್ನು ಪರಿಶೀಲಿಸಿ ನೋಡ್ಬೇಕಲ್ಲ, ಅರಿವಿನಿಂದ ನೋಡ್ಬೇಕಲ್ಲ. ಸೊ ವಿ ಹ್ಯಾವ್ ಟು ಬಿ ಅವೇರ್. ಅದು ಒಳಗೆ ಹೋಗಿ ಅದನ್ನು ಸಂಪೂರ್ಣವಾಗಿ ಅರಿವಿನಿಂದ ನೋಡಿಕೊಂಡಾಗ ಗೊತ್ತಾಗ್ತದೆ. ಇಲ್ಲಾಂದ್ರೆ ಇವತ್ತು ಏನಾಗಿದೆ, ಯಾವುದೇ ವಿಷಯವನ್ನು ನಾವು ಕೇಳಲಿ ನೋಡಲಿ ಥಟ್ಟಂತ ಇನ್ಫ್ಲೂಯೆನ್ಸ್ ಆಗಿಬಿಡ್ತೀವಿ. ಇನ್ಫ್ಲೂಯೆನ್ಸ್ ಆಗೋದು ಬೇರೆ, ಇನ್ಸ್ಪೈರ್ ಆಗೋದು ಬೇರೆ, ರಿಯಲೈಸೇಷನ್ ಆಗೋದು ಬೇರೆ. ವಿ ಆರ್ ಇನ್ಫ್ಲೂಯೆನ್ಸ್ಡ್. ಇವತ್ತು ಇನ್ಫ್ಲೂಯೆನ್ಸರ್ಸ್ಗಳು ಅಂತ ಹೇಳ್ತೀವಿ ನಾವು. ಆ ಇನ್ಫ್ಲೂಯೆನ್ಸರ್ಸ್ಗಳು ಆ ಇನ್ಫ್ಲೂಯೆನ್ಸಿಗೆ ನಾವು ಇನ್ಫ್ಲೂಯೆನ್ಸ್ ಹಾಕೋತ ಹೋಗಿಬಿಟ್ಟಿರ್ತೀವಿ. ಇನ್ಸ್ಪಿರೇಷನ್ ಆಗಬೇಕು ನಮಗೆ. ಶರಣರನ್ನು ನೋಡಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ.
ಇನ್ಫ್ಲೂಯೆನ್ಸ್ ಆಗೋದು ಭಾಳ ಸಹಜ, ಭಾಳ ಮೇಲ್ಮಟ್ಟಕ್ಕೆ ಯಾರು ನೋಡ್ರಿ ಇನ್ಫ್ಲೂಯೆನ್ಸ್ ಆಗಿ ಭಾಳ ಚಲೋ ಹೇಳ್ಯಾರ ಅವರು, ಭಾಳ ಚಲೋ ಇದ್ದಾರೆ ಅಂದುಬಿಡ್ತೀವಿ ನಾವು. ಅದು ನೋಡ್ಲಿಕ್ಕೆ ಚಲೋ ಅದ, ಈ ಬಟ್ಟೆ ಚಲೋ ಅದ, ಅದು ನೋಡ್ಲಿಕ್ಕೆ ಚಲೋ ಅದ ಅಂಥೇಳಿ ಇನ್ಫ್ಲೂಯೆನ್ಸ್ ಹಾಕೋತ ಹೋಗ್ತೀವಿ. ಆದ್ರೆ ನಾವು ಇನ್ಸ್ಪೈರ್ ಆಗಬೇಕು. ಇನ್ಸ್ಪೈರ್ ಆದಾಗ ನಮ್ಮ ಒಳಗಿನಿಂದ ಒಂದು ರಿಯಲೈಸೇಷನ್ ಶುರು ಆಗ್ಲಿಕ್ಕೆ ಬರ್ತದೆ. ಅರಿವು, ಆ ಜಾಗೃತಿ ಅನ್ನೋದು ಮೂಡುತ್ತದೆ. ಎಷ್ಟು ಅರಿವಿನಿಂದ ನೋಡ್ತಾ ಬರ್ತೀವೋ ಅಷ್ಟು ಹುಸಿ ವಿಷಯಗಳು, ಬೇಡವಾಗಿರ್ತಕ್ಕಂಥ ಎಷ್ಟೋ ವಿಷಯಗಳು ನನ್ನ ಮನದೊಳಗೆ ಬರೋದನ್ನು ತಡಿಬಹುದು. ಒಮ್ಮೆ ನೋಡೋಣ ಅದನ್ನು. ಒಮ್ಮೆ ಅರಿವಿನಿಂದ ನೋಡಿದರೆ ಏನೋ ಕೇಳ್ತೀವಿ, ಅದು ನನಗಿಲ್ಲಿ ಒಳಗೆ ಹೋಗಿ ಇಲ್ಲಿಗೆ ಬರೋದ್ರೊಳಗೆ ಸ್ವಲ್ಪ ಅದನ್ನು ಅರಿವಿನಿಂದ ನೋಡಿದರೆ ಇದು ಬೇಕಾ, ಈ ವಿಚಾರ ಮತ್ತು ಈ ವಿಷಯದ ಅವಶ್ಯಕತೆ ನನಗಿತ್ತ ಅನ್ನೋದನ್ನು ನಾವು ಪರಿಶೀಲಿಸಿ ನೋಡಿದಾಗ, ಅರಿವಿನಿಂದ ನೋಡಿದಾಗ, ಅವಾಗಲ್ಲಿ ಬ್ಯಾಡಾಗಿರೋ ವಿಷಯಗಳು ಒಳಗೆ ಬರಲ್ಲ. ಯಾವಾಗ ಬ್ಯಾಡವಾಗಿರೋ ವಿಷಯ ಒಳಗಿರಲ್ಲೋ ಆದಷ್ಟು ಹುಸಿ ಅನ್ನೋದು ಕಡಿಮೆ ಆಗ್ತಾ ಹೋಗ್ತದೆ. ಯಾವಾಗ ಹುಸಿ ಮತ್ತು ವಿಷಯಗಳು ಕಡಿಮೆ ಆಗ್ತಾ ಇಲ್ಲವಾಗುತ್ತೋ ಅಲ್ಲಿ ಮನೆಯೊಡೆ ಇರ್ತಾನೆ. ನಾವು ಈ ದೇವಾಲಯದಂತೆ ಇರ್ತಕ್ಕಂಥ ಈ ದೇಹದೊಳಗೆ, ಈ ಮನೆಯೊಡೆ ಇರಬೇಕು ಅಂತಂದರೆ ಹುಸಿಯನ್ನು ಬಿಡಬೇಕು. ಹುಸಿ ಬಿಡೋದು ಅಂದರೆ ನಾವು ಯಾವುದು ನಮ್ಮ ಒಳಗೆ ಹೊಂಟದ ಬಡಗಿ ಅದ್ರ ಬಗ್ಗೆ ಸ್ವಲ್ಪ ಒಂಚೂರು ಗಮನ ಕೊಡೋಣ. ಹಂಗೆ ವಿಷಯಗಳು ಇವತ್ತು ನಾವು ಪ್ರಾಮಾಣಿಕವಾಗಿ ನೋಡಿದರೆ ಎಷ್ಟು ವಿಷಯ ಒಳಗೆ ತುಂಬಿಕೊಂಡಿವಿ ನಾವು. ಕ್ಷಣಕ್ಕೆ ಇನ್ಫಾರ್ಮೇಷನ್ ನಮ್ಮ ಒಳಗೆ ಹೊಂಟದ, ನೋಡಿ ಕೇಳಿ ಅವೆಲ್ಲವನ್ನು ನೋಡ್ಬೇಕು ನಾವು. ಇನ್ಫ್ಲೂಯೆನ್ಸ್ ಆಗೋದು ಬೇರೆ, ಇನ್ಸ್ಪೈರ್ ಆಗೋದು ಬೇರೆ, ರಿಯಲೈಸೇಷನ್ ಆಗೋದು ಬೇರೆ. ನಾವು ಶರಣರ ತತ್ವಗಳನ್ನು, ವಚನಗಳನ್ನು ಜಾಗೃತಿಯಿಂದ, ಅರಿವಿನಿಂದ ಒಳಗೆ ಹೊಕ್ಕು ನೋಡಿದಾಗ ನಮಗೆ ಏನು ಕಾಣಸಿಗುತ್ತಂದ್ರೆ ಅಲ್ಲಿ ಅವರಿಂದ ಒಂದು ಇನ್ಸ್ಪೈರ್ ಆಗ್ತಾ ಬರ್ತೀವಿ. ಆ ಇನ್ಸ್ಪಿರೇಷನ್ ನಮಗೆ ಸಾವಕಾಶವಾಗಿ ರಿಯಲೈಸೇಷನ್ ಕಡೆ ಕರ್ಕೊಂಡು ಹೋಗ್ತದೆ. ಯಾಕಂದ್ರೆ ರಿಯಲೈಸೇಷನ್ ಅನ್ನೋದೇನದ, ಆ ಅರಿವು ಅನ್ನೋದೇನದ, ಅದರದ್ದು ಆ ಅರಿವಿನ ಅರ್ಥ ಅಥವಾ ಅರಿವು ಆತಂತ ಕೂಡಲೇ ನಮಗೆ ಇನ್ನೊಬ್ಬರ ಹತ್ರ ಹೋಗೋ ಅವಶ್ಯಕತೆ ಇರಲ್ಲ. ಅದರ ಅರಿವಿನ ಕಡೆಗೆ ಹೋಗಬೇಕು ಅಂತಂದರೆ ಹುಸಿ ಮತ್ತು ವಿಷಯಗಳು ಇವನ್ನ ನೋಡ್ಬೇಕು. ಬಹಳ ಸೂಕ್ಷ್ಮವಾಗಿ ಮನೆಯೊಳಗೆ ಒಡೆಯಿಲ್ಲ ಎಂದ ತಕ್ಷಣ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟುತ್ತೆ. ಹಾಗೆ ನಾವು ಮನದೊಳಗೂ ಕೂಡ ಅರಿವು ಮತ್ತು ಪ್ರಜ್ಞೆ, ಆ ಲಿಂಗ ಪ್ರಜ್ಞೆ ಇಲ್ಲ ಅಂದಾಗ, ಆ ಅರಿವು ಅನ್ನೋದಿಲ್ಲ ಅಂದಾಗ ಹುಸಿ ಮತ್ತು ವಿಷಯಗಳು ತುಂಬಿ ಮನೆಯೊಡೆಯ ಇಲ್ಲ ಇಲ್ಲ ಇಲ್ಲ. ಆತ್ಮೀಯರೇ, ನಾವೆಲ್ಲರೂ ಕೂಡಲ ಸಂಗನ ನಾಮ, ಆ ಕೂಡಲ ಸಂಗನ ನಾಮವನ್ನು ನಾಮಸ್ಮರಣೆ ಮಾಡೋದರಿಂದ, ಕೂಡಲ ಸಂಗಮನ್ನು ನೆನೆಯೋದ್ರಿಂದ ಆ ಪಂಚ ಮಹಾಪಾತಕಗಳು ಹೆಂಗೆ ಅಂಚಿ ಓಡಿ ಹೋಗ್ತಾವೋ ಅದಕ್ಕೆ ಒಂದೇ ಏನಪ್ಪ ಅಂದ್ರೆ ನಾವು ಆ ಕೂಡಲ ಸಂಗನ ನಾಮನ ನೆನೆಯೋಣ. ಆವಾಗ ವಿಷಯಗಳು ಮತ್ತು ಹುಸಿ ಇವೆಲ್ಲವೂ ನಮ್ಮ ಮನದಿಂದ ಅಂಜಿ ಓಡಿ ಹೋಗ್ತಾವೋ. ಆವಾಗ ಅಲ್ಲಿ ಮನೆಯೊಡೆಯ ಇರ್ತಾನೆ. ಮನೆಯೊಡೆಯ ಅವನ ಸ್ವಾಗತ ಮಾಡಿಸೋಣ. ರಂಗೋಲಿ ಹಾಕಿ ಕಸ ಹೊಡೆದು ಸ್ವಚ್ಛ ಮಾಡಿ ಆ ಮನೆ ಒಡೆಯನನ್ನು ಬರಮಾಡಿಕೊಳ್ಳೋಣ. ಅದಕ್ಕೆ ಅರಿವಿನ ನಡೆ ಮತ್ತು ಆ ಕೂಡಲ ಸಂಗನ ನಾಮ. ಇನ್ನು ಈ ಮನೆಯೊಡೆಯನನ್ನು ನೋಡ್ಕೊಳ್ಳಿಕ್ಕೆ ಆ ಕೂಡಲ ಸಂಗನ ನಾಮದಿಂದ ಪಂಚ ಮಹಾಪಾತಗಳು ಹುಸಿ ವಿಷಯ ಓಡಿ ಹೋದ ಮೇಲೆ ಆ ಮನೆಯೊಡೆಯನನ್ನು ಬರಮಾಡ್ಕೊಳ್ಳೋಣ. ಇಲ್ಲಿ ತನಕ ಎಲ್ಲ ಕರೆ ಅನ್ನಿಸ್ತದೆ. ಆ ಮನೆಯೊಡೆಯನ ನಾಮಸ್ಮರಣೆ ಮಾಡೋಣ ಅಥವಾ ಕೂಡಲ ಸಂಗನ ನಾಮ ನೆನೆಯೋಣ ಅಂತಂದರೆ ನಾವು ಎಷ್ಟು ಸರ್ತಿ ನಾಮಸ್ಮರಣೆ ಮಾಡಿದ್ರು, ಎಷ್ಟು ಸಲ ಕೂಡಲ ಸಂಗಮ ದೇವ ಅಂತಂದ್ರೂ ಕೂಡ ಯಾವ ಪಂಚ ಮಹಾಪಾತಕಗಳು ಅಂಜುವಲ್ವು ಅನ್ನೋ ಪ್ರಶ್ನೆ ಬರ್ತದೆ. ಅಲ್ರಿ ನಾವು ಮಾಡ್ತೀವ್ರಿ,
ನಾವು ಕೂಡಲ ಸಂಗಮ ದೇವರನ್ನು ನೆನೆಸ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಆ ಪಂಚಮಹಾಪಾತಕಗಳು ಹೋಗವಲ್ಲು, ಹುಸಿ ಹೋಗವಲ್ತು, ವಿಷಯಗಳು ಇಲ್ಲಿಂದ ಹೊರಗಿಂದ ಹೋಗವಲ್ತು. ಏನು ಮಾಡ್ಬೇಕು? ಇವು ಹೊರಗೆ ಹೋಗಬೇಕು ಅಂದ್ರೆ ಏನು ಮಾಡ್ಬೇಕು? ಹಂಗಿದ್ರೆ ಆ ಕೂಡಲ ಸಂಗನ ನಾಮವನ್ನು ಹೇಗೆ ಹೇಳಬೇಕು ಅನ್ನೋದನ್ನು ಮುಂದಿನ ವಚನದಲ್ಲಿ ಬಹಳ ಅದ್ಭುತವಾಗಿ ಅಪ್ಪ ಬಸವಣ್ಣವ್ರು ಹೇಳ್ತಾರೆ. ಹೆಂಗೆ ಕರಿಬೇಕು ಗೊತ್ತಾ? ನಾವು ನಂಬರು ನಚ್ಚರು ಬರಿದೆ ಕರೆವರು, ನಂಬರು ನಚ್ಚರು ಬರಿದೆ ಕರೆವರು, ನಂಬಲರಿಯರಿ ಲೋಕದ ಮನುಜರು, ನಂಬಲರಿಯರಿ ಲೋಕದ ಮನುಜರು. ನಂಬರು ನಚ್ಚರು ಬರಿದೆ ಕರೆವರು, ನಂಬಲರಿಯರಿ ಲೋಕದ ಮನುಜರು. ನಂಬಿ ಕರೆದಡೆವೋ ಎನ್ನನೇ ಶಿವನು, ನಂಬಿ ಕರೆದಡೆವೋ ಎನ್ನನೇ ಶಿವನು. ನಂಬದೆ ನಚ್ಚದೆ ಬರಿದ ಕರೆವರ, ನಂಬದೆ ನಚ್ಚದೆ ಬರಿದ ಕರೆವರ. ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ, ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ, 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 ಕೂಡಲ ಸಂಗಮ ದೇವ. ನಂಬರು ನಚ್ಚರು ಬರಿದೇ ಕರೆವರು, ನಂಬಲರಿಯರಿ ಲೋಕದ ಮನುಜರು. ಬಹಳ ಸರಳವಾಗಿರೋ ವಚನ. ಬಹಳ ಕ್ಲಿಷ್ಟವಾಗಿರ್ತಕ್ಕಂಥದ್ದನ್ನು ಅಪ್ಪ ಬಸವಣ್ಣನವರು ತಮ್ಮ ವಚನಗಳ ಮುಖಾಂತರ ಬಹಳ ಸರಳವಾಗಿ ನಮಗೆಲ್ಲರಿಗೂ ಅರ್ಥ ಆಗೋ ಹಾಗೆ ಹೇಳಿದ್ದಾರೆ. ಪಂಚಮಹಾಪಾತಕ ವಂಜುವುದು ಕೂಡಲ ಸಂಗನ ನಾಮಕ್ಕೆ ಅಂತ ಒಂದು ಕಡೆ ನೋಡಿದ್ವಿ. ಹಾಗೆ ಮುಂದಿನ ವಚನದಲ್ಲಿ ಮನೆಯೊಡೆಯನ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಇಲ್ಲಿ ನಾವು ಮಾತಾಡ್ದಂಗೆ ಅಲ್ರಿ, ನಾವು ಕೂಗ್ತೀವಿ, ಎಲ್ಲ ಮಾಡ್ತೀವಿ, ಯಾಕೆ ಕೇಳಲ್ಲ ಅಂದರೆ, ಯಾಕೆ ಕೇಳಲ್ಲ ಅಂತಂದರೆ ನಂಬರು ನಚ್ಚರು ಬರಿದೇ ಕರೆಯೋರು. ಸುಮ್ಮನೆ ಕೂಗ್ತಿರ್ತೀವಿ ನಾವು. ಹೆಂಗೆ? ಕೂಡಲ ಸಂಗಮ ದೇವರು, ಕೂಡಲ ಸಂಗಮ ದೇವರು, ಕೂಡಲ ಸಂಗಮ ದೇವರು, ಹೌದ್ರಿ. ನಂಬಿಕೆ ಬೇಕಲ್ಲ. ಯಾಕಂದ್ರೆ ನಂಬಿ ಕರೆದರೆ ಓ ಎನ್ನನೇ ಶಿವನು. ನಾವು ಮೊಟ್ಟ ಮೊದಲನೇದಾಗಿ ಇವತ್ತು ನಾವು ಎಷ್ಟು ಇನ್ಫ್ಲೂಯೆನ್ಸ್ ಆಗಿಬಿಟ್ಟಿವಿ ಅಂದರೆ, ನಾವು ಸುತ್ತಮುತ್ತಲು ಇರತಕ್ಕಂತಹ ನೋಟದಿಂದ ಮತ್ತು ಕೇಳುವ ಶ್ರವಣದಿಂದ ಅದನ್ನು ನೋಡಿ, ಇದನ್ನು ಕೇಳಿ ಅವ್ರು ಇವ್ರದ್ದು ಕೇಳಿ ನೋಡಿ ಇನ್ನೊಬ್ರನ್ನ ಕಂಪೇರ್ ಮಾಡಿಕೊಂಡು ಹೆಂಗೆ ಇನ್ಫ್ಲೂಯೆನ್ಸ್ ಆಗಿಬಿಟ್ಟಿವಿ ಅಂದರೆ, ನಮ್ಮ ಮೇಲೆ ನಮಗೆ ಫಸ್ಟ್ ನಂಬಿಕೆ ಇಲ್ಲ, ನಮ್ಮ ಮೇಲೆ ನಮಗೇ ನಂಬಿಕೆ ಇಲ್ಲ. ಯಾವಾಗ ನಮ್ಮ ಮೇಲೆ ನಮಗೆ ದೃಢವಾದ ನಂಬಿಕೆ ಬರುತ್ತೋ, ಆ ನಂಬಿಕೆ ವಿಶ್ವಾಸ ಆಗಬೇಕು. ನಮ್ಮ ಮೇಲೆ ಸಂಪೂರ್ಣ ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು. ಹಾಗೆ ಏನೇ ನಾವು ಮಾಡಿಲ್ಲ ನಮ್ಮ ಜೀವನದಲ್ಲಿ ಕೆಲಸ, ಒಂದ್ಸಲಿ ನಂಬೋಣ. ಆ ನಂಬಿ ಅಂದರೆ ಇಲ್ಲಿ ಇನ್ನೊಂದು ಅರ್ಥವನ್ನು ಏನಂದರೆ, ನಂಬಿ ಅಣ್ಣ ಅಂತಕ್ಕಂಥ ಒಬ್ಬ ಭಕ್ತ ಕೂಗಿದಾಗ ಶಿವ ಓ ಅಂದ ಅಂತಕ್ಕಂಥದ್ದು ಒಂದು ಕಡೆ ಒಂದು ಹಿನ್ನೆಲೆನೂ ಬರುತ್ತೆ. ಆದರೆ ನಾವು ನಂಬಿ ಕರೆದರೆ ಓ ಎನ್ನನೆ ಶಿವನು ಅಂದರೆ, ನಂಬಿಕೆಯಿಂದ ನಾವು ದೃಢವಾದ ವಿಶ್ವಾಸದಿಂದ ಕೂಗಿದರೆ ಶಿವ ಓ ಅಂದೇ ಅಂತಾನೆ. ಹಾಗೆ ನಮ್ಮ ಮೇಲೆ ನಾವು ನಂಬಿಕೆಯಿಂದ ವಿಶ್ವಾಸದಿಂದ ಏನೇ ಕೆಲಸವನ್ನು ಅರಿವಿನಿಂದ ವಿಶ್ವಾಸದಿಂದ ನಂಬಿಕೆಯಿಂದ ಮಾಡಿದಾಗ, ಅದಕ್ಕೆ ಹೇಳಿದೆ ಹಂತ ಹಂತದಲ್ಲೂ ಅರಿವು ಬೇಕು ನಮಗೆ. ಮನೆಯೊಡೆಯನ ಬಗ್ಗೆ ಅರಿವು, ಮನದೊಡೆಯನ ಬಗ್ಗೆ ಅರಿವು. ಹಾಗೆ ಇಲ್ಲಿ ನಂಬಿಕೆ, ಆ ನಂಬಿಕೆ ಸಂಪೂರ್ಣವಾಗಿ ನಂಬಿ ಕೂಗಿದಾಗ ಶಿವ ಓ ಅಂತಾನೆ. ಇಲ್ಲಾಂದ್ರೆ ನಾವು ನಂಬದೆ ನಚ್ಚದೆ ಬರಿದೇ ಕರೆಯುವ, ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ. ಕೊಂಬ ಅಂದರೆ ಹಿಂದೆ ಒಂದು ಕಹಳೆ ತರಹದ ಒಂದು ವಾದ್ಯ ಹಿಂಗೆ ಬರೋದು, ಹಿಂಗೆ ಅದನ್ನು ಜೋರಾಗಿ ಹಿಂಗೆತ್ತಿ ಎಲ್ಲರಿಗೂ ಕೇಳಾಕು, ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ಅಂತ ಒಂದು ಅರ್ಥವನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಭಾಳ ಸರಳದ ರೀ. ನಾವು ಮೊದಲು ನಮ್ಮನ್ನು ನಾವು ನಂಬಬೇಕು. ಎಲ್ಲ ಒಂದಕ್ಕೊಂದು ಲಿಂಕ್ ಅವ.
ನಾವು ಡೈರೆಕ್ಟ್ಲಿ ಏನು ಮಾಡ್ತೀವಿ ಅಂತಂದ್ರೆ ಒಂದೇ ಸರ್ತಿಗೆ ಇದ್ರ ಸೊಲ್ಯೂಷನ್ ಕೊಡ್ರಿ ಅಂತೀವಿ. ಆ ಸೊಲ್ಯೂಷನ್ ಹಿಂದೆ ಅದಕ್ಕೊಂದು ಮೂಲ ಅದಲ್ಲ. ಆ ಪ್ರಾಬ್ಲಮ್ನ, ಆ ತೊಂದರೆಯ, ಆ ಸಮಸ್ಯೆಯ ಮೂಲಕ್ಕೆ ಹೊರಟಾಗ ಒಂದೊಂದೇ ಎಳೆ ಎಳೆಯಾಗಿ ಬಿಡಿಸ್ತಾ ಬಂದರೆ ಯಾಕೋ ಅನ್ನಲ್ಲ, ನಂಬಿಕೆ ಇಲ್ಲ. ನಂಬಿಕೆ ಯಾಕಿಲ್ಲ ಅಂತಂದ್ರೆ ನಮ್ಮೊಳಗೆ ಬೇರೆ ಅವ್ರು ಇವ್ರದ್ದೆಲ್ಲ ಕೇಳಿ ನಮ್ಮ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಏನು ಮಾಡ್ಲಿಕ್ಕೆ ಹೋದ್ರು ಅಲ್ರಿ ಮತ್ತು ಅವ್ರು ಹಂಗಿದ್ದ ನಮ್ಮ ಹತ್ರ ಏನದ ರೀ? ಎಲ್ಲವೂ ನಮ್ಮಲ್ಲಿ ಆ ಲಿಂಗ ತತ್ವ, ಆ ಅರಿವು, ಲಿಂಗ ಪ್ರಜ್ಞೆ, ಸಂಪೂರ್ಣ ಬಯಲು ತತ್ವ, ಘನತತ್ವ ಅವ್ಯಕ್ತವಾಗಿ ಅಡಗಿರೋದ್ರಿಂದ ಮೊಟ್ಟ ಮೊದಲನೇದಾಗಿ ನಮ್ಮನ್ನು ನಾವು ನಂಬೋಣ. ಹಾಗೆ ನಂಬ್ತಾ ಸಂಪೂರ್ಣವಾಗಿ ಆ ನಂಬಿಕೆ ಆ ಕೂಡಲ ಸಂಗಮ ದೇವನಲ್ಲೂ ಸಂಪೂರ್ಣ ನಂಬಿಕೆ ಕೂಗಿದಾಗ ಓ ಅನ್ನೋದಿಲ್ವೇ? ಓ ಅಂದೇ ಅಂತಾರೆ. ಈ ಹಂತದ ಬೆಳವಣಿಗೆ ನೋಡ್ಕೋತ ಹೋದಾಗ ಆ ಸಾಧಕ ನಂಬಿಕರದಾಗ ಶಿವ ಏನೋ ಓ ಅಂತ ಇಲ್ಲಿಗೆ ಭಾಳ ಮಜಾ ಏನಪ್ಪ ಅಂತಂದ್ರೆ ನಂಬಿಕೆ ಹೋಗಿನ್ರಿ, ಈಗ ನಮಗೇನ್ರಿ ಶಿವ ಓ ಅಂದಾನ. ನನಗಿದ್ರದ್ದೊಂದು ಸೂತ್ರ ಅರ್ಥ ಆಗ್ಯದ. ಈಗ ಏನಪ್ಪ ಅಂದ್ರೆ ಮೊಟ್ಟ ಮೊದಲನೇದಾಗಿ ನಂಬಿಕೆ ಇರಬೇಕು. ನಂಬಿಕೆ ಹೋಗಿದ ನಮ್ಮ ಓ ಅಂತಾನ. ಪರವಾಗಿಲ್ರಿ, ಈಗ ಒಂದು ಸ್ವಲ್ಪ ನನಗೆ ಇದ್ರಾಗ ಈಗ ತಿಳಿಲಿಕ್ಕೆ ಚಾಲೂ ಆಗ್ಯದ, ಅರ್ಥ ಆಗ್ಲಿಕ್ಕತ್ತದ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು. ಈ ಅಂಗದಿಂದ ಲಿಂಗದೆಡೆಗೆ ಹೋಗುವ ಮಾರ್ಗದೊಳಗೆ ಒಂದೊಂದು ಮಾರ್ಗದೊಳಗೆ ಏನೇನು ಅಡ್ಡು ಬರ್ತಾವು, ಅದಕ್ಕೆ ಏನೇನು ಮಾಡ್ಬೇಕು ನಾನು ಅನ್ನೋದು ಗೊತ್ತಾಗ್ಲಿಕ್ಕತ್ತದ. ಹಂಗಿದ್ರೆ ಕೂಡಲ ಸಂಗನ ನಾಮವನ್ನು, ಮನೆಯೊಡೆಯನನ್ನು ನಾವು ಗಟ್ಟಿಯಾಗಿ ಈ ಮನೆ ಎನ್ನುವ ದೇವಾಲಯದಲ್ಲಿ ಈ ಮನೆ ಮತ್ತು ಮನದ ಒಡೆ ಇರಬೇಕಂದ್ರೆ ನಂಬಿ ಆ ಕೂಡಲ ಸಂಗಮದ ನಂಬಿ ಕೂಗೋಣ, ಸಂಪೂರ್ಣ ನಂಬಿಕೆಯಿಂದ ಕೂಗೋಣ. ಈಗಿಷ್ಟು ಗೊತ್ತಾದ ಮೇಲೆ ನಾವು ಕೂಡ್ತೀವನ್ರಿ? ಇಲ್ಲ. ಒಂದು ಸ್ವಲ್ಪ ತಿಳ್ಕೊತೀವಿ. ತಿಳ್ಕೊಂಡ ಕೂಡಲೇ ಭಾಳಷ್ಟು ತಿಳ್ಕೊಂಡಿನಿ ಅಂಥೇಳಿ ಸಿಕ್ಕವರಿಗೆಲ್ಲ ಹೇಳಲಿಕ್ಕೆ ಚಾಲೂ ಮಾಡೇ ಬಿಟ್ಟಿರ್ತೀವಿ. ನಾವು ತಡಿಲಿಕ್ಕೆ ಆಗೋದಿಲ್ಲ. ಏನು ಅನ್ಕೊಂಡು ಮನೆಯೊಳಗೆ ಇರ್ಬೇಕು, ಮನದೊಳಗೆ ಮತ್ತು ಮನದೊಡೆ ಅಂಗ ಭಾವ ಬೇರೆ, ಲಿಂಗ ಭಾವ ಬೇರೆ. ಅದು ಏನು ಅನ್ಕೊಂಡಿನಿ? ಹೌದಲ್ಲ? ಕೂಡಲ ಸಂಗನ ನಾಮಕ್ಕ ಪಂಚಮಹಾಪಾತಕಗಳು ಅಂಜ್ತಾವು. ಒಂದೊಂದು ನಂಗೆ ಈಗ ವಚನದಾಗ ತಿಳ್ಕೋತ ಹೊಂಟೀನಿ, ಒಂದೊಂದು ಅರ್ಥ ಆಗ್ಲಿಕ್ಕತ್ತದ, ಸಾವಕಾಶ ಅರ್ಥ ಆಗ್ಲಿಕ್ಕತ್ತದ ಈಗ ಅಂಥೇಳಿ ನಾವು ಎಲ್ಲರಿಗೂ ಹೇಳ್ಕೋತ ಹೋಗ್ತೀವಿ. ಹಿಂಗೆ ಮಾಡ್ಕೋತ ಹೊಂಟ್ವಿ ಅಂತಂದ್ರೆ ಅಪ್ಪ ಬಸವಣ್ಣವ್ರು ಇದಕ್ಕೊಂದು ಭಾಳ ಚಲೋ ಸೂಕ್ಷ್ಮ ಒಂದೊಂದು ವಚನ ಹೇಳ್ತಾರೆ. ಏನು ಗೊತ್ತನ್ರಿ ವಚನ? ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ, ಮೆಚ್ಚ ಕೂಡಲ ಸಂಗಮ ದೇವ, ಮೆಚ್ಚ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ.
ಹಿಂದೆ ವಚನಗಳನ್ನು ಕೇಳಿದಂಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಏನೋ ನನಗೆ ಅರ್ಥ ಆಗ್ಯದ ಅಂತ ಹೇಳಿ ನಾವು ಇರೋಬರರಿಗೆಲ್ಲ ಹೇಳ್ಕೊತ ಹೋಗಿರ್ತೀವಿ. ಹಿಂಗದ ನೋಡು, ಹಂಗದ ನೋಡು, ಹಂಗೆ ಮಾಡು, ಹಿಂಗೆ ಮಾಡು ಅಂತ ಹೇಳ್ತೀವಿ. ನಾವು ಎಲ್ಲೋ ಓದಿರ್ಬೋದು, ಎಲ್ಲೋ ಕೇಳಿರ್ಬೋದು. ಒಂಚೂರು ಕೇಳಿ ಓದಿದ ತಕ್ಷಣ ನನಗೆಲ್ಲ ಗೊತ್ತು ಅಂಥೇಳಿ ಸುಮ್ಮನೆ ಕೂಡಲ್ರಿ. ಇರೋ ಬರೋ ಪ್ರತಿಯೊಬ್ಬರಿಗೂ ಹೇಳಲಿಕ್ಕೆ ಚಾಲು ಮಾಡಿರ್ತೀವಿ ನಾವು. ಹಂಗಲ್ರಿ ಹಿಂಗೆ ಅಂತ. ಇವತ್ತಂತೂ ಇನ್ ದ ಏರ್ ಆಫ್ ಇನ್ಫಾರ್ಮೇಷನ್, ಇವತ್ತು ಯಾರನ್ನಾರ ಭೇಟಿ ಆಗ್ರಿ, ಯಾರನ್ನಾರ ಮಾತಾಡ್ರಿ, ಯಾರೂ ಸುಮ್ಮನೆ ಹೋಗಲ್ಲ. ಎಲ್ಲರೂ ಏನೋ ಹೇಳೇ ಹೋಗ್ತಾರೆ, ಎಲ್ಲರೂ ಹೇಳೋರೆ. ಆದರೆ ನಾನು ಓದಿದ್ದು, ನಾನು ವಿಚಾರ ತಿಳ್ಕೊಂಡಿದ್ದು, ಕೇಳಿದ್ದು ನನ್ನ ಅನುಭವಕ್ಕೆ ನಿಜವಾಗಲೂ ಬಂದಾವ. ನನ್ನ ಅನುಭವಕ್ಕೆ ನಿಜವಾಗಲೂ ಅದು ಬಂದಿತ್ತಪ್ಪ ಅಂತಂದರೆ ಆ ಅನುಭವ ಮತ್ತು ಅದರ ಆಚರಣೆಯ ದೊಡ್ಡ ಸಾಕ್ಷಿ. ನಾ ಮತ್ತೆಲ್ಲರಿಗೂ ಹೇಳೋ ಅವಶ್ಯಕತೆ ಇಲ್ಲ ಅದನ್ನು. ಆದರೆ ನಮ್ದು ಏನಾಗ್ಯದಪ್ಪ ಅಂದರೆ ಏನೋ ಒಂಚೂರು ತಿಳ್ಕೊಂಡು ಅಂದ್ಕೊಳ್ಳಿ ಎಲ್ಲರಿಗೂ ಹೇಳ್ಕೋತ ಹೋಗ್ತೀವಿ. ಹಂಗಲ್ಲ ಹಿಂಗೆ, ಹಿಂಗಲ್ಲ ಹಂಗೆ ಅಂತ. ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಇವತ್ತಂತೂ ನಮ್ಮ ಕೈಯಾಗ ಎಲ್ಲ ವಿಷಯಗಳು ಇರೋದ್ರಿಂದ ಅಂದ್ರೆ ನೋಡ್ಕೋತ ಕೂತ್ವಿ ಅಂದ್ರೆ ಸಾವಿರಾರು ವಿಷಯಗಳು. ನಾನು ಅಂದಂಗೆ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಅನ್ನಂಗೆ ಮನದಾಗ ಎಷ್ಟು ವಿಷಯ ತುಂಬಿಕೊಂಡಿವಿ ಅಂತಂದ್ರೆ ಅದು ಬರೀ ತುಂಬ್ಕೊಂಡು ಸುಮ್ಮ ಕೂಡಲ್ಲ, ಅದು ಸುಮ್ಮ ಕೂಡ್ಲಿಕ್ಕೆ ಬಿಡಲ್ಲ. ಏನು ಕೇಳಿಯೋ ಲಘು ಹೇಳಿ ಇನ್ನೊಬ್ಬರಿಗೆ ಹೇಳ್ಕೋತ ಹೋಗ್ತೀವಿ. ಆಮೇಲೆ ಎಷ್ಟು ಚಲೋದ ಸಾಲು, ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಇದು ಮೇಲ್ನೋಟಕ್ಕೆ ವಿಚಿತ್ರ ಅನಿಸಿದ್ರು ಸ್ವಲ್ಪ ಆಳವಾಗಿ ಹೋದರೆ ಏನಪ್ಪ ಹಿಂಗದ. ಅಪ್ಪ ಬಸವಣ್ಣವರು ಭಾಳ ಅದ್ಭುತವಾಗಿದ್ದನ್ನು ಹೇಳ್ತಾರೆ. ಸೂಕ್ಷ್ಮದ ಇಲ್ಲಿ ಏನಪ್ಪ ಅಂದರೆ ಪ್ರಾಮಾಣಿಕವಾಗಿ ನಮ್ಮನ್ನು ನಾವು ನೋಡಿಕೊಂಡಾಗ, ಒಮ್ಮೆ ಪ್ರಾಮಾಣಿಕವಾಗಿ ನೋಡಿದರೆ ನೆರೆ ಮನೆಯವರು ಅಂದರೆ ಎಲ್ಲರ ದುಃಖಕ್ಕೂ ಹೋಗ್ತೀವಿ, ಮಾತಾಡಿ ಬರ್ತೀವಿ. ನಾವು ಖರೆ ಏನಾರ ಅವರಿಗೆ ಸಹಾಯ ಮಾಡೋ ಹಂಗೆ ಅದನ್ನು ನಮ್ಮ ಕೈಗೆ ಎಲ್ಲರಿಗೂ ಆಶ್ವಾಸನೆ ಕೊಟ್ಟು ಬರ್ತೀವಿ, ಎಲ್ಲರಿಗೂ ಹೇಳಿ ಬರ್ತೀವಿ. ಏನು ಕಾಳಜಿ ಮಾಡಬೇಡ್ರಿ, ನಾವಿದ್ದೀವಿ, ಏನು ತಲೆ ಕಟ್ಸ್ಕೊಬಿಡಿರಿ, ನಾವಿದ್ದೀವಲ್ವಾ, ಏನು ತಲೆ ಕಟ್ಸ್ಕೊಬಿಡ್ರಿ, ನಾವಿದ್ದೀವಿ ಎಲ್ಲ ಹೇಳ್ತೇವೆ. ಆದರೆ ನಿಜವಾಗಲೂ ಅವರ ದುಃಖದಲ್ಲಿ ಸುಮ್ಮನೆ ಹತ್ತು ಬರ್ತೇವೆ. ನಮ್ಮಿಂದ ಏನಾದರೂ ಮಾಡಲಿಕ್ಕಾಗತ್ತಾ? ಹಾಂ, ಹೌದಲ್ಲ? ಆದ್ದರಿಂದ ನಮ್ಮ ನಮ್ಮ ತನುವ, ನಮ್ಮ ನಮ್ಮ ಮನವ ನಾವು ಸಂತೈಸಿಕೊಳ್ಳೋಣ. ಯಾಕಂದರೆ ನಮ್ಮ ನಮ್ಮ ತನು ಮತ್ತು ಮನ ಸಂತೈಸಿಕೊಂಡಾಗ, ಒಂದು ಸ್ಥಿಮಿತತೆ ಬಂದಾಗ ಆ ತನು ಮತ್ತು ಮನ ಭಾಳ ಅದ್ಭುತವಾಗಿದೆ. ತನು ಕಣ್ಣಿಗೆ ಕಾಣುತ್ತೆ, ಮನ ನಮಗೆ ವೈಚಾರಿಕವಾಗಿ ಮತ್ತು ಅವಾಗವಾಗ ಅನುಭವಕ್ಕೆ ಭಾವದ ರೂಪದಲ್ಲಿ ಅನುಭವಕ್ಕೆ ಬರುತ್ತೆ. ಈ ತನು ಮನವನ್ನು ಸಂತೈಸಿಕೊಂಡಾಗ ಘನತತ್ವದ ಕಡೆಗೆ ಹೋಗ್ಲಿಕ್ಕೆ ದಾರಿಯಾಗುತ್ತೆ. ಆದ್ದರಿಂದ ತನು ಮನ, ನಮ್ಮ ನಮ್ಮ ತನು ಮತ್ತು ಮನವನ್ನು ಸಂತೈಸಿಕೊಂಡಾಗ ಒಂದು ಅಸಾಮ್ಯತೆ, ಅದೊಂದು ಸಮಸ್ಥಿತಿ ಬರ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ನಾವು ಇರ್ತಕ್ಕಂಥ ಸಮಯ ಎಲ್ಲ ನಾವೇನು ಮಾಡ್ತಿದ್ದೀವಿ ಅಂದರೆ ಇನ್ನೊಬ್ಬರು ಡೊಂಕಂತಿತ್ತಾ ಹೊಂಟೀವಿ. ಕೆಲವೊಮ್ಮೆ ಏನು ಹೇಳಲಿಕ್ಕತ್ತೀವಿ, ಏನು ಮಾತಾಡ್ತಿದ್ದೀವಿ ಅನ್ನೋದು ಕೂಡ ನಮಗೆ ಅರಿವಿಲ್ಲದಂಗೆ ನಾವು ವಿಷಯವನ್ನು ಸಂಪೂರ್ಣ ಪ್ರಸ್ತಾಪ ಮಾಡ್ತಾ ಮಾಡ್ತಾ ಹಂಗಲ್ಲ ಹಿಂಗಿರು, ಹಿಂಗಲ್ಲ ಹಂಗಿರು, ಎಲ್ಲೋ ಒಂದು ಕಡೆಗೆ ಕೇಳಿದಾಗ ಹೇಳೋದೆಲ್ಲ ಹೇಳಿ ಆಗ್ಯದ, ಇನ್ನು ಆಚರಣೆಗೆ ತರಬೇಕು ಅಂತ ಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಮಾತನ್ನೆಲ್ಲೋ ಕೇಳಿದ್ವಿ. ಹಂಗೆ ಹೇಳಲಿಕ್ಕೇನು ಉಳಿದಿಲ್ಲ. ಶರಣರು ಎಲ್ಲವನ್ನೂ ಹೇಳ್ಯಾರ. ಇನ್ನು ಮತ್ತೆ ನಾವೇನು ಹೇಳ್ಕೊತ ಹೋಗೋದದ? ಅದನ್ನು ಆಚರಣೆಗೆ ತರ್ತಕ್ಕಂಥದ್ದು ಭಾಳ ಮುಖ್ಯ ಆಗಿದೆ. ಈಗ ಭಾಳ ಸಿಂಪಲ್ ಹೇಳಿಬಿಟ್ರು. ಮನೆಯೊಳಗೆ ಇಲ್ಲ, ಕೂಡಲ ಸಂಗನ ನಾಮಕ್ಕೆ ಪಂಚಮಹಾಪಾತಗಳು ಅಂಜುತ್ತಾವು, ಹಂಗೆ ನಂಬಿ ಕರೀರಿ, ನಂಬಿ ಕರೆದ್ರೆ ಶಿವ ಓ ಅನ್ನಲ್ಲ ಅಂತ. ಅಷ್ಟು ಆದ ಕೊಳ್ಳೆಲ್ಲಿಂದ ಒಂದು ಹೊಸ ತಿರುವು ತಗೊಳ್ತದೆ. ನಮ್ಮ ನಂಬಿಕೆಯಿಂದ ಕೂಗಿದ್ವಿರಿ ಓ ಅಂದಾರ ಅನ್ನೋ ಪುರ್ಸತ್ತಿಲ್ದೇನೆ ಎಷ್ಟು ಬೇಗ ಎಷ್ಟು ಅರ್ಜೆಂಟಾಗಿ ಹೊಂಟ್ತೀವಿ ಅಂದರೆ ಎಲ್ಲರಿಗೂ ಹೇಳ್ಕೋತ ಹೊಂಟ್ಬಿಡ್ತೀವಿ. ಹಂಗ್ರಿ ಹಿಂಗ್ರಿ ವಚನ ಹಿಂಗೆ ಹೇಳದ, ಹಂಗೆ ಹೇಳ್ಯದ, ಹಿಂಗೆ ಮಾಡ್ಕೋತ ನಾವು ಹೊಂಟ್ವಿ ಅಂದರೆ
ಮುಂದೆ ಏನು ಅಂದ್ಕೊಂಡಿರಿ? ಭಾಳ ಅದ್ಭುತವಾಗಿ ಅಪ್ಪ ಬಸವಣ್ಣವ್ರು ಇದಕ್ಕೂ ಒಂದು ಎಚ್ಚರಿಸ್ತಾರೆ. ಇವೆಲ್ಲ ಹಂತ ಹಂತದ ಸೋಪಾನಗಳು, ಅಂದರೆ ಮೆಟ್ಟಿಲಿದ್ದಂಗೆ, ಒಂದಾದ್ಕೊಳ್ಳೆ ಒಂದು, ಒಂದಾದ್ಕೊಳ್ಳೆ ಒಂದು, ಒಂದಾದ್ಕೊಳ್ಳೆ ಒಂದು. ವಚನಗಳ ಆಯ್ಕೆಯನ್ನು ಕೂಡ ಮಾಡುವ ಪ್ರಯತ್ನ ಹೀಗೆ ಆಗಿದೆ. ಏನಪ್ಪ ಅಂದರೆ, ಈಗ ಇಲ್ಲಿಗೆ ಬಂತು, ನಾವು ಇನ್ನೊಬ್ಬರನ್ನ ಬರೀ ಉದ್ಧಾರ ಮಾಡ್ಕೋತ ಅಥವಾ ಇನ್ನೊಬ್ಬರನ್ನ ರಿಪೇರಿ ಮಾಡ್ಕೋತ ಹೊಂಟ್ವಿ ಅಂತಂದರೆ ಇವ್ರಿಗೇನು ಹೇಳ್ತಾರೆ ಬಸವಣ್ಣವರು? ಸೂಕ್ಷ್ಮವಾಗಿ ಒಂದು ವಚನದಿಂದ ಎಚ್ಚರಿಸ್ತಾರೆ. ಯಾವ ವಚನ ಗೊತ್ತಾ? ನರಿ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ನರಿ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ, ಕಾಲ ಮೇಲೆ ಕೈಯ ನೂರಿ, ಕೋಲ ಹಿಡಿಯದ ಮುನ್ನ, ಕೋಲ ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪವಳಿಯದ ಮುನ್ನ, ಮುಪ್ಪಿಂದೊಪ್ಪವಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ. ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ, ಪೂಜಿಸು ಕೂಡಲ ಸಂಗಮ ದೇವನ. ಲೋಕದ ಡೊಂಕನ್ನು ತಿದ್ಕೋತ ಹೊಂಟಿರ್ತಕ್ಕಂಥವರಿಗೆ, ಮಂದಿ ರಿಪೇರಿ ಮಾಡ್ಕೋತ ಹೋಗೋರಿಗೆ, ಮಂದಿ ಉದ್ಧಾರ ಮಾಡ್ಕೋತ ಹೋಗೋರಿಗೆ ಅಪ್ಪ ಬಸವಣ್ಣವರು ಭಾಳ ಭಾಳ ಮಾರ್ಮಿಕವಾಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟಾರೆ. ಇದ್ರಾಗ ನರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಹೇಳ್ತಾ ಹೇಳ್ತಾ ಹಂಗೆ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಆತ್ಮೇರೆ, ಬಹಳ ಗಂಭೀರವಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಸಮಯದಲ್ಲಿ ನಾವಿದ್ದೇವೀಗ. ಸಮಯ ಯಾವ ಹೊತ್ತಿನಲ್ಲಿ ಯಾರಿಗೆ ಏನು ತಂದು ಒಡ್ಡುತ್ತೋ ನಮಗೆ ಯಾರಿಗೂ ಗೊತ್ತಿಲ್ಲ. ಎನಿಥಿಂಗ್ ಮೈ ಹ್ಯಾಪನ್ ಎನಿ ಮೂಮೆಂಟ್ ಸರ್. ಏನೂ ಆಗಬಹುದು. ನಮಗಿರ್ತಕ್ಕಂಥ ಇಷ್ಟು ಸಣ್ಣ ಸಮಯದಲ್ಲಿ ನಾವು ನಮಗೆ ತಿಳ್ಕೊಂಡಿರ್ತಕ್ಕಂಥ ಅಲ್ಪ ಜ್ಞಾನವನ್ನು, ಸಣ್ಣಕ್ಕೊಂದೇಳೇನೋ ವಿಷಯ ಅಲ್ಲಿ ಇಲ್ಲಿ ಓದಿರೋ ಮತವು ಓದಿ ತಿಳ್ಕೊಂಡಿರೋದನ್ನು ಊರು ಮಂದಿಗೆ ಹೇಳ್ಕೋತ ಹಿಂಗೆ ಹೊಂಟಿವ. ಒಂದು ಖರೆ ಅದ, ಮಂದಿಗೆ ಹೇಳೋದ್ರಾಗ ಭಾಳ ಮಜಾ ಬರ್ತೈತೆ ನಮಗೆ, ಹೌದಲ್ರಿ? ಭಾರಿ ಮಜಾ ಅನಿಸ್ತೈತಿ ಇನ್ನೊಬ್ರಿಗೆ ಹೇಳೋ ಹೊತ್ತಿನಾಗ. ಆದ್ರೆ ಹಿಂಗೆ ಹೇಳ್ಕೋತ ಹೊಂಟ್ವಿ ಅಂದ್ರೆ ಎಷ್ಟು ಕರುಣಾಮಯಿ ಅಪ್ಪ ಬಸವಣ್ಣವ್ರ. ಹಿಂಗೆ ಹೇಳ್ಕೋತ ಹೋದ್ರೆ ಹೆಂಗೋ, ಸಮಯ ಇಲ್ಲ, ವಿ ಡೋಂಟ್ ಹ್ಯಾವ್ ಅ ಟೈಮ್. ಇತ್ತೀಚಿನ ದಿನಮಾನಗಳಲ್ಲಿ, ಇವತ್ತಿನ ಪರಿಸ್ಥಿತಿಗಳಲ್ಲಿ ನೋಡಿದ್ರೆ ಯಾವ ಹೊತ್ತಿನಾಗ ಏನಾಗ್ತದೆ ಏನೂ ಗೊತ್ತಿಲ್ಲ ರೀ. ನಂಬಿಕೆ, ವಿಶ್ವಾಸ, ಸಮರ್ಪಣೆ, ದೃಢ ಭಕ್ತಿಯಿಂದ ಆ ಕೂಡಲ ಸಂಗನನ್ನು ನಾವು ನೆನೆದಾಗ ನಮ್ಮ ತನು ಮತ್ತು ಮನವನ್ನು ಸಂತೈಸಿಕೊಳ್ಳುವ ಸಾಧನೆ ಕಡೆಗೆ, ಆ ಅರಿವಿನ ಕಡೆಗೆ ನಾವು ಹಿಂದಿನ ನಿಜಾಚರಣೆ ಸಂಚಿಕೆಯಲ್ಲಿ ನಾವು ಕೇಳುವಾಗ ಪ್ರಜ್ಞಾಪ್ರಭುತ್ವ, ಪ್ರಜ್ಞೆಯ ಮೇಲೆ ಪ್ರಭುತ್ವ ಬರಬೇಕು ನಮಗೆ. ಲಿಂಗ ಪ್ರಜ್ಞೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವಿದ್ಯೆ, ಬುದ್ಧಿ, ಜ್ಞಾನ, ಸುಜ್ಞಾನ, ಪ್ರಜ್ಞೆ ಅನ್ನೋದು ಮುಖ್ಯ. ಹಾಗೆ
ನಾವು ಸಮಸ್ಥಿತಿಗೆ ಬರಬೇಕು. ನಮ್ಮ ತನು ಮನವನ್ನು ಸಂತೈಸ್ಕೊಳ್ಳೋಣ. ಯಾಕೆಂದ್ರೆ ಸಮಯ ಇಲ್ಲ. ಆಮೇಲೆ ಎಲ್ಲರಿಗೂ ಇದ್ರದ್ದೊಂದು ಅನುಭವ ಆಗ್ಯದ. ಏನಪ್ಪ ಸುಳ್ಳು ಅವ್ರಿಗೆ ಅಷ್ಟು ಹೇಳಿ ಮಾಡೋದು ನಾನಾ ಮಾಡಿದ್ರೆ ಇರುತ್ತೆ, ಎಲ್ಲೋ ಹೋಗ್ಬಿಡ್ತಿದ್ದೆ ಬಿಡ್ರಿ ಅಂತೀವಿಲ್ರಿ ನಾವು. ಪ್ರತಿಯೊಬ್ಬರು ಅನ್ಕೋತೀವಿ ಇದನ್ನು. ಅಲ್ಲ ಸುಳ್ಳು ಅಷ್ಟು ಅವ್ರಿಗೆ ಹೇಳೋದಕ್ಕಿಂತ ನಾನೇ ಹೇಳಿದ್ರೆ ಮಾಡಿಬಿಡ್ತಿದ್ದೆ. ಅದನ್ನು ಮಾಡೇ ಬಿಡ್ಬೇಕು ನಾವೀಗ. ಯಾಕಂದ್ರೆ ಸಮಯ ನಮಗೆ ಇಲ್ಲ. ಉಸಿರಾಡ್ತಾ ಕೂತೀನಿ, ಈ ಉಸಿರು ನಂದಲ್ಲ. ಹೃದಯದ ಬಡಿತ ಅದ, ಅದು ನನ್ನ ಕೈಯಾಗಿಲ್ಲ. ಎನಿ ಟೈಮ್ ಎನಿಥಿಂಗ್ ಮೈ ಹ್ಯಾಪನ್. ಬೇರೆ ಎಲ್ಲಾದರೂ ಹಿಂದೆ ಹೋಗೋದಕ್ಕಿಂತ ಮುಖ್ಯವಾಗಿ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ದಿಟಪುಟ ಭಕುತಿ ಸಂಪುಟವನ್ನು ಸಂಚಿಕೆಯಲ್ಲಿ ಕೇಳಿದ್ವಿ. ಕಳೆದ ಸಂಚಿಕೆಯಲ್ಲಿ ಆ ಭಕುತಿ ದಿಟವಾಗಿ ನಿಲ್ಲಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ವಚನದಲ್ಲಿ ಕೇಳಿದ್ವಿ. ಹಾಗೆ ಇವತ್ತು ಕರಿ ಅಂಜುವುದು ಅಂಕುಶಕಯ ಅನ್ನೋ ವಚನದಿಂದ ಇವತ್ತಿನ ಸಂಚಿಕೆ ಆರಂಭಿಸಿದ್ವಿ. ನಮ್ಮ ಎದುರಿಗಿರ್ತಕ್ಕಂಥ ಸಮಸ್ಯೆ ಎಷ್ಟೇ ದೊಡ್ಡದಾಗಿ ನಮಗೆ ಕಂಡರೂ ಕೂಡ, ಮಾಯ ಎಷ್ಟೇ ದೊಡ್ಡದಾಗಿ ನಮಗೆ ಕಂಡರೂ ಕೂಡ, ಅರಿವು ಮತ್ತು ಪ್ರಜ್ಞೆ ಎನ್ನುವ ಸಣ್ಣ ಅಂಕುಶ, ಆ ಅರಿವು ಅದನ್ನು ಹೊಡೆದೋಡಿಸುತ್ತೆ. ಹಾಗೆ ಮುಂದಿನ ಹಂತದಲ್ಲಿ ನೋಡಿದ್ವಿ, ಆ ಅರಿವು ಮತ್ತು ಪ್ರಜ್ಞೆಯನ್ನು ತರಬೇಕು ಅಂದರೆ ಮನೆಯೊಡೆಯ ಇರಬೇಕು. ಆ ಮನೆಯೊಡೆಯ ಯಾಕಿಲ್ಲ ಅಲ್ಲಿ ಅಂತಂದ್ರೆ ಹುಸಿ ಮತ್ತು ವಿಷಯ ತುಂಬ್ಯಾವು. ಆ ಹುಸಿ ವಿಷಯಗಳು ತುಂಬಿರೋದನ್ನು ನೋಡ್ಕೋತ ಹೋದರೆ ನಾವು ಅಂತೀವಲ್ರಿ, ಕೂಡಲ ಸಂಘ ಪಂಚಮಹಾಪಾತಕ ವಿಷಯಕ್ಕೆ ಬಂದಾಗ ನಾವು ಕೂಗಿದ್ರು ಯಾಕೆ ಕೇಳಲ್ಲ ಅಂದ್ರೆ ನಾವು ನಂಬರು ನಚ್ಚರು ಬರಿದೇ ಕರೆಯೋರು ವಚನ ಕೇಳಿದ್ವಿ. ನಂಬಿ ಕರೆದ್ರೆ ಓ ಅಂದ ಅಂತಾನೆ ಶಿವ. ಹಾಗೆ ಒಂದು ಸ್ವಲ್ಪ ಶಿವ ಏನೋ ಒಂಚೂರು ಓ ಅಂದ ಅಂದ್ಕೊಳ್ಳಿ, ಒಂದು ಸ್ವಲ್ಪ ಏನರ ನಮಗೆ ತಿಳಿಲಿಕ್ಕೆ ಚಾಲು ಆಯ್ತು ವಚನಗಳು ಮತ್ತು ಶರಣರ ಬಗ್ಗೆ. ಅಂದರೆ ಮಂದಿ ರಿಪೇರಿ ಮಾಡ್ಕೋತ ಹೊಂಟಿರ್ತೀವಿ ಅಂತ ಹೇಳಿದ್ವಿ. ಅದಕ್ಕೂ ಅಪ್ಪ ಬಸವಣ್ಣವ್ರ ಲೋಕದ ಡೊಂಕ ಯಾಕೆ ತಿತ್ತಿರಪ್ಪ, ನೀವು ನೋಡ್ಕೊಳ್ರಿ ಅಂತ ಹೇಳಿದರು. ಆದರೂ ಕೂಡ ನಾವು ಮಂದಿ ಹೇಳಿದ್ರೆ ಏನೋ ಮಜಾ ಬರ್ತಂತ ಅದನ್ನು ಮಾಡ್ಕೋತ ಹೊಂಟಿವಿ ಅಂದ ಕೂಡಲೇ ಮತ್ತು ಅವರು ಸ್ವಲ್ಪ ಮೆಲ್ಲಕ್ಕೆ ನಮಗೆ ಎಚ್ಚರಿಸ್ತಾರೆ. ಹಿಂಗೆ ನರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಅಂಥೇಳಿ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಬನ್ನಿ ಇವತ್ತಿನ ಸಂಚಿಕೆಯ ಈ ಎಲ್ಲ ವಚನಗಳನ್ನು ಒಮ್ಮೆ ಮೆಲುಕು ಹಾಕೋಣ, ಅದನ್ನು ಮನನ ಮಾಡೋಣ. ಕೂಡಲ ಸಂಗಮ ದೇವ ನಮಗೆಲ್ಲರಿಗೂ ಅರಿವು ಮತ್ತು ಆ ಲಿಂಗ ಪ್ರಜ್ಞೆ ಕಡೆಗೆ ಕರೆದುಕೊಂಡು ಹೋಗಲಿ. ಹಾಗೆ ನಾವು ಹೇಳಿದ ಹಾಗೆ ಅರಿವು ಅನ್ನುವ ಅಂಕುಶ ನಮ್ಮ ಹತ್ರ ಇರಲಿ. ಹಾಗೆ ನಂಬಿ ಕೂಗೋಣ. ತದನಂತರ ನಮ್ಮ ತನು ಮತ್ತು ಮನವನ್ನು ಸಂತೈಸಿಕೊಳ್ಳೋಣ. ಯಾಕೆಂದರೆ ನಮ್ಮ ಹತ್ರ ಸಮಯ ಇಲ್ಲ. ಬನ್ನಿ ಈ ಕಡೆಯ ವಚನವನ್ನು ಮತ್ತು ಇವತ್ತಿನ ಸಂಚಿಕೆ ಎಲ್ಲ ವಚನಗಳನ್ನು ನಾವು ಕಣ್ಣುಗಳನ್ನು ಮುಚ್ಚಿ ಅಂತರ್ಮುಖಿಯಾಗಿ ವಚನಗಳನ್ನು ಮನನ ಮಾಡೋಣ.